ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಉಡುಪಿ ವ್ಲಾಗ್ದು ಕಂಟಿನ್ಯೂಸ್ ವ್ಲಾಗ್ ಆಗಿರುತ್ತೆ. ಬನ್ನಿ ನೋಡೋಣ ಹೆಂಗಿರುತ್ತೆ ಅಂತ. ಓನ್ಲಿ ಬೀಚ್ ಮೇಕ್ಸ್ ಮೀ ಹ್ಯಾಪಿ. ನಾನಂತೂ ಮುರುಡೇಶ್ವರ ರೀಚ್ ಆಗಿದ ತಕ್ಷಣ ಬೀಚ್ ನೋಡಿದ ಖುಷಿಗೆ ಫುಲ್ ಎಕ್ಸೈಟ್ ಆಗಿ ಮತ್ತೆ ಎಲ್ಲ ರೆಡಿಯಾಗಿ ಹೊನ್ನಾವರಗೆ ಅಂದ್ಕೊಂಡು ಹೊರಟೆ. ಬೈಕೆಲ್ಲ ರೆಂಟ್ ಮಾಡೋಣ ಅಂದ್ಬಿಟ್ಟು ಮುಂಚೆನೇ ಸ್ವಲ್ಪ ಪ್ರೀ ಬುಕ್ ಮಾಡ್ಕೊಂಡಿದ್ದೆ ಬೈಕ್ ರೆಂಟಲ್ದು. ಸೊ ಹೊನ್ನಾವರ ಕಡೆ ನಾನು ಹೊರಟೆ. ಹೋಗ್ಬೇಕಾದ್ರೆ ಇದೊಂಥರ ಏನೋ ಯುನೀಕ್ ಆಗಿತ್ತು. ಇದು ಏನು ಅಂತ ನನಗೆ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ, ಓಕೆನಾ? ಎಷ್ಟು ಚೆನ್ನಾಗಿದೆ ಅಲ್ವಾ ವ್ಯೂ, ಸಖತ್ತಾಗಿದೆ. ಎಲ್ಲರೂ ನೀವು ವಿಸಿಟ್ ಮಾಡಲೇಬೇಕು. ಹೆವೆನ್ ಆನ್ ಅರ್ತ್. ಗಾಯ್ಸ್, ಹೊನ್ನಾವರ ಬ್ಯಾಕ್ ವಾಟರ್ ಬೋಟ್ ರೈಡ್ ಮುಗಿಸ್ಕೊಂಡು ಇವಾಗ ಕಾಂಡ್ಲಾ ಬೋರ್ಡ್ ವಾಕಿಗೆ ಬಂದಿದ್ದೀನಿ. ಸ್ವಿಂಗಲ್ಲಿ ಆಟ ಆಡ್ತಾಯಿದ್ದೀನಿ ಜುಯ್ ಅಂದ್ಕೊಂಡು. ನೋಡಿ ಅಲ್ಲೆಲ್ಲ ಸ್ವಿಂಗ್ ಇದೆ. ಸೊ ಇದು ಎಂಟ್ರೆನ್ಸು. ಇದು ಎಂಟ್ರಿ ಆಗಬೇಕಂದ್ರೆ ನಾವು 20 ರೂಪೀಸ್ ಟಿಕೆಟ್ ತೊಗೊಂಡು ಎಂಟ್ರಿ ಆಗಬೇಕು. ಚೆನ್ನಾಗಿದೆ ಆ್ಯಕ್ಚುಲಿ. ಬನ್ನಿ ಒಳಗೆ ಹೋಗಿ ತೋರಿಸ್ತೀನಿ ಹೆಂಗಿದೆ ಅಂತ. ಗಾಯ್ಸ್, ಇವಾಗ ನಾನು ಮ್ಯಾಂಗ್ರೋವ್ ಕಾಂಡ್ಲಾ ವಾಕಲ್ಲಿದ್ದೀನಿ. ಚೆನ್ನಾಗಿದೆ ಆ್ಯಕ್ಚುಲಿ, ಬಟ್ ಮಾನ್ಸೂನಲ್ಲಿ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಈಗ ಸಮ್ಮರ್ ಅಲ್ವಾ, ಸ್ಟಾರ್ಟಿಂಗ್ ಸಮ್ಮರು. ಸೊ ಎಲ್ಲ ನೀರೆಲ್ಲ ಹೋಗ್ಬಿಟ್ಟಿದೆ. ಏನು ಮಾಡೋದು, ನಾನು ಈ ಸೀಸನಲ್ಲಿ ಬಂದಿದ್ದೀನಿ ಬಿಕಾಸ್ ಆಫ್ ಸ್ಕೂಬಾ ಡೈವ್. ಪರವಾಗಿಲ್ಲ, ಐ ಆಮ್ ಎಂಜಾಯಿಂಗ್ ಆ್ಯಕ್ಚುಲಿ. ಇಟ್ಸ್ ನೈಸ್. ಎಲ್ಲರೂ ಬಂದು ನೋಡಬೇಕು ಒಂದ್ಸಲಿ. ಹೊನ್ನಾವರ ಅನ್ಟಚ್ಡ್ ಹೆವನ್ ಅಂತಾರಲ್ಲ, ಹಾಗೆ ನೈಸ್. ನೋಡಿ ಎಲ್ಲ ನೀರೆಲ್ಲ ಡ್ರೈ ಆಗಿಬಿಟ್ಟಿದೆ. ಹೌ ಐ ಆಮ್ ಲುಕ್ಕಿಂಗ್, ಪ್ಲೀಸ್ ಡೂ ಕಮೆಂಟ್, ಓಕೆ? ಫುಲ್ ಶೆಕೆ ಗಾಯ್ಸ್, ಆಗ್ತಿಲ್ಲ, ಏನು ಮಾಡೋದು? ಗಾಯ್ಸ್, ಇವಾಗಿದ್ದೀನಿ ನಾನು ಎಕೋ ಬೀಚ್. ನಾನು ಆ್ಯಕ್ಚುಲಿ ಇದು ಲಾಗ್ಸ್ ಎಲ್ಲ ಮಿನಿ ಲಾಗ್ ಥರ ಮಾಡ್ತಾಯಿದ್ದೀನಿ. ಡೀಟೇಲ್ ಲಾಗ್ ಏನೂ ಮಾಡ್ತಿಲ್ಲ ಬಿಕಾಸ್ ನನಗೆ ಮಸ್ಟ್ ಬ್ರೇಕ್ ಬೇಕಿತ್ತು. ಸೊ ವೆಕೇಷನ್ ಎಂಜಾಯ್ ಮಾಡೋಣ ಅಂತ ನಾನು ಡೀಟೇಲ್ ಲಾಗ್ ಎಲ್ಲ ಏನು ಮಾಡ್ತಿಲ್ಲ, ಎಲ್ಲ ಮಿನಿ ಲಾಗ್ ಥರ ಮಾಡ್ತಿರೋದು, ಓಕೆನಾ? ಸೊ ಇದೀನಿ ನಾನಿಲ್ಲಿ. ಎಷ್ಟು ಕ್ಲೀನ್ ಇದೆ ಅಂದರೆ ಬೀಚು, ಸಖತ್ ಕ್ಲೀನ್ ಇದೆ. ನನಗೆ ಪಾಂಡಿಚೇರಿಲಿ ಯಾವುದದು ಎಡನ್ ಬೀಚು, ಪ್ಯಾರಡೈಸ್ ಬೀಚು ನೆನಪಾಗ್ತಿದೆ. ಅಷ್ಟು ಕ್ಲೀನ್ ಇದೆ. ಏನು ಗೊತ್ತಾ ಗಾಯ್ಸ್, ನಾನು ಸೋಲೋ ಟ್ರಿಪ್ ಏನು ಗೊತ್ತಾ ಸ್ಟಾರ್ಟ್ ಮಾಡಿದ್ದು? ಕೆಲವೊಂದು ಜನ ಇದ್ದಾರೆ ನನ್ನ ಲೈಫಲ್ಲಿ. ಅವ್ರು ಹೆಂಗೆ ಅಂದರೆ, ದೇ ವೋಂಟ್ ಇನ್ವೈಟ್ ಮೀ ಫಾರ್ ಟ್ರಿಪ್ಸ್, ದೇ ಡಸಂಟ್ ವಾಂಟ್ ಟು ಇನ್ವೈಟ್ ಮೀ ಆಲ್ಸೋ. ಬೇರೆ ಬೇರೆ ರೀಸನ್ ಹೇಳ್ತಾರೆ. ಸೊ ನನಗೂ ಕೇಳಿ ಕೇಳಿ ಸಾಕಾಯಿತು. ಯಾರನ್ನೂ ಕೇಳೋದೇ ಬೇಡ. ಏನಕ್ಕೆ ಕೇಳಬೇಕು? ಅವ್ರ ಹತ್ರ ಹೋದ್ರು ದುಡ್ಡೇ ಖರ್ಚು ಮಾಡೋದು, ನಾನೇ ದುಡ್ಡು ಖರ್ಚು ಮಾಡೋದಲ್ವ. ಸೊ ಅಲೋನಾಗಿ ಹೋಗೋಣ, ಸೋಲೋ ಟ್ರಿಪ್ ಎಂಜಾಯ್ ಮಾಡೋಣ ಅಂದ್ಕೊಂಡು. ನನ್ನ ಫ್ರೆಂಡ್ಸ್ ಇದ್ದಾರೆ ಆ್ಯಕ್ಚುಲಿ. ಅವರೆಲ್ಲ ಪಾಪ ವೀಕ್ ಡೇಸಲ್ಲಿ ಫ್ರೀ ಮಾಡ್ಕೊಂಡು ಹೋಗ್ತಾರೆ, ಬಟ್ ನನಗೆ ವೀಕೆಂಡ್ಸ್ ಮಾತ್ರ ಫ್ರೀ. ಸೊ ಏನು ಗೊತ್ತಾ, ಇರೋದು ಒಂದು ಜೀವನ. ಆರಾಮಾಗಿ ಅವ್ರನ್ನ ಕರ್ಕೊಂಡು ಇವ್ರನ್ನ ಕರ್ಕೊಂಡು, ಅವ್ರಿಗೆ ವೆಯ್ಟ್ ಮಾಡ್ಕೊಂಡು ಇವ್ರಿಗೆ ವೆಯ್ಟ್ ಮಾಡ್ಕೊಂಡು ಇರಬೇಡಿ. ಬರಲ್ವಾ ಬಿಟ್ಟಾಕಿ, ಕರಿಯಲ್ವಾ ಬಿಟ್ಟಾಕಿ, ನಿಮ್ಮ ಪಾಡಿಗೆ ನೀವು ಹೋಗಿ. ಅವ್ರ ಜೊತೆ ಹೋದ್ರೂ ದುಡ್ಡೇ ಖರ್ಚು ಮಾಡೋದು, ನಿಮ್ಮ ಜೊತೆ ನೀವು ಹೋದ್ರೂ ದುಡ್ಡೇ ಖರ್ಚು ಮಾಡೋದು. ಸೊ ಲೈಫ್ ಎಂಜಾಯ್ ಮಾಡಿ ಗಾಯ್ಸ್. ಆಮೇಲೆ ವಯಸ್ಸಾದ್ಮೇಲೆ ರಿಗ್ರೆಟ್ ಮಾಡ್ತೀರ ಎಲ್ಲ. ಸೊ ಅದೆಲ್ಲ ಬೇಡವೇ ಬೇಡ. ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಅರ್ಥ ಆಯ್ತು ಅನ್ಕೋತೀನಿ ಗಾಯ್ಸ್. ನಾನು
ನನ್ನ ಫ್ರೆಂಡ್ಸನ್ನ. ಬಂದರೂ ನಾನೇ ದುಡ್ಡು ಹಾಕೊಂಡು ಕರ್ಕೊಂಡು ಹೋಗ್ತೀನಿ ಅಂತ ಕರೆದ್ರು ಯಾರೂ ಬರಲಿಲ್ಲ ಗಾಯ್ಸ್. ತುಂಬ ಎಮೋಷ್ನಲ್ ಡ್ಯಾಮೇಜ್ ಆಗಿ ನಾನು ಒಬ್ಬಳೇ ಬಂದುಬಿಟ್ಟೆ. ಸೀರಿಯಸ್ಲಿ ಎಷ್ಟು 1 ಇಯರಿಂದ 6 ಮಂತ್ಸಿಂದ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ ಒಬ್ರಿಗೆ, ಈಸ್ ನಾಟ್ ಕಮ್ಮಿಂಗ್. ಸೊ ಐ ಫೆಲ್ಟ್ ಸೋ ಬ್ಯಾಡ್, ಸೊ ಐ ಕೇಮ್ ಅಲೋನ್. ಇವತ್ತು ಆ್ಯಕ್ಚುಲಿ ನನಗೆ ಇವತ್ತು ಎಕ್ಸೈಟ್ಮೆಂಟ್ಗಿಂತ ನಾಳೆ ಎಕ್ಸೈಟ್ಮೆಂಟಿಗೆ ನಾನು ವೇಟ್ ಮಾಡ್ತಾಯಿದ್ದೀನಿ. ದಟ್ ವಾಸ್ ಮೈ ಸೋ ಮೆನಿ ಇಯರ್ಸ್ ಆಫ್ ಡ್ರೀಮ್ ಆ್ಯಂಡ್ ಮೈ ಚೈಲ್ಡ್ಹುಡ್ ಡ್ರೀಮ್ ನಾಳೆ ಫುಲ್ಫಿಲ್ ಆಗ್ತಿದೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ. ಅದನ್ನು ಹೇಳ್ಕೊಳಕ್ಕೆ ಆಗ್ತಿಲ್ಲ ನನಗೆ. ಐ ಆಮ್ ಸೋ ಹ್ಯಾಪಿ ಫಾರ್ ದಟ್ಟು ಅರ್ನ್ ಮಾಡಿರೋ ಮನೇಲಿ ಮಾಡ್ತಿದ್ದೀನಲ್ಲ, ಅದು ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಸಖತ್ತಾಗಿದೆ. ಈಗ ಚಿಲ್ ಮಾಡಾಯಿತು ಎಕೋ ಬೀಚಲ್ಲಿ. ಇಲ್ಲೊಂದು ಸಖತ್ ಕ್ಲೀನಾಗಿದೆ ಬೀಚು, ಮಲ್ಕೊಂಡು ಒದ್ದಾಡ್ಬೋದು ಇಲ್ಲಿ, ಅಷ್ಟು ಚೆನ್ನಾಗಿದೆ ಬೀಚು. ಈಗ ನೆಕ್ಸ್ಟು ಅಪ್ಸರಕೊಂಡ ವಾಟರ್ಫಾಲ್ಸ್ ಹೋಗೋಣ ಅಂತ. ನನಗೆ ಮ್ಯಾಂಗ್ರೋವ್ ಫಾರೆಸ್ಟು ಅಷ್ಟು ಇಷ್ಟ ಆಗಲಿಲ್ಲ. ನನಗೆ ಸೇಮ್ ಪಾಂಡಿಚೇರಿ ವೈಬ್ ಕೊಡ್ತು. ಪಾಂಡಿಚೇರಿಲೂ ನಾನು ಬೋಟಿಂಗ್ ಹೋಗಿದ್ದೆ ಮ್ಯಾಂಗ್ರೋವ್ ಫಾರೆಸ್ಟಲ್ಲಿ. ಸುಮ್ಮನೆ 800 ರೂಪೀಸ್ ವೇಸ್ಟ್ ಆಯ್ತು ಅಂದ್ಕೊಂಡು ಬೇಜಾರಾಗ್ತಿದೆ. ಅಟ್ಲೀಸ್ಟ್ ಸ್ವಲ್ಪ ಚೆನ್ನಾಗಿರೋ ಫೋಟೋಸ್ ಬಂದಿದೆ, ಅದೊಂದು ಸ್ವಲ್ಪ ಖುಷಿ ಅಷ್ಟೆ. ಅದು ಓಲ್ ಬೋಟ್ ನಾನು ಒಬ್ಳಿಗೆ ಅಂದ್ಕೊಂಡು ಬುಕ್ ಮಾಡ್ಕೊಂಡಿದ್ದೆ, ಯಾರು ಬೇಡ ಜೊತೇಲಿ ಅಂತ. ಸೊ ಐ ಪೇಡ್ 800 ರೂಪೀಸ್. ನಿಮಗೂ ಏನಾದರೂ ಬೇಕಂದರೆ ಕಮ್ಮಿ ಮಾಡಿಕೊಡ್ತಾರೆ, ಕಮೆಂಟ್ ಮಾಡಿ, ನಾನು ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕಳಿಸ್ತೀನಿ. ಪಾಪ ಅವರೇ ನನಗೆ ಟ್ರಿಪ್ ಗೈಡ್ ಆಗಿದ್ದಾರೆ. ಇವಾಗ ಅವರೇ ಪ್ರತಿಯೊಂದು ಪ್ಲೇಸ್ ತೋರಿಸ್ತಿದ್ದಾರೆ ಇಲ್ಲಿ ಹೊನ್ನಾವರದಲ್ಲಿ ಯಾವ್ಯಾವ ಪ್ಲೇಸ್ ಇದೆ ಅಂದ್ಬಿಟ್ಟು. ನಾನು ಏನೂ ಕೇಳಿಲ್ಲ, ಪಾಪ ಅವರೇ ಕರ್ಕೊಂಡೋಗೆಲ್ಲ ತೋರಿಸ್ತಿದ್ದಾರೆ. ಬೀಚಲ್ಲಿ ಚಿಲ್ ಮಾಡ್ತಾಯಿದ್ದೀನಿ ಗಾಯ್ಸ್. ನೀವು ಹೋಗಿ ಹಿಂಗೆ ಚಿಲ್ ಮಾಡಿ. ಹೆಂಗಿದ್ರು ಕರ್ನಾಟಕ ಸಾರಿಗೆ ಫ್ರೀ ಬಸ್ ಇದೆ ಹೆಣ್ಮಕ್ಳಿಗೆ. ನನ್ನ ಕಣ್ಣೇ ಬಿಡೋಕ್ಕಾಗ್ತಿಲ್ಲ ಗಾಯ್ಸ್. ಸನ್ ಕಿಸ್. ಮತ್ತು ಇನ್ನೇನು ಸಮಾಚಾರ? ನಾನಂತೂ ವೆಕೇಷನ್ ತುಂಬ ಎಂಜಾಯ್ ಮಾಡ್ತಾಯಿದ್ದೀನಿ. ನೀವು ಹೋಗಿ ನೀವು ಎಂಜಾಯ್ ಮಾಡಿ. ಬೀಚ್ ವೈಬೆಲ್ಲ ಎಂಜಾಯ್ ಮಾಡಿ ಎಕೋ ಬೀಚಿಗೆ ಬಾಯ್ ಬಾಯ್ ಹೇಳಿ ಅಪ್ಸರಕೊಂಡಾಗ ಹೋಗೋಣ ಅಂದ್ಕೊಂಡೆ. ಗಾಯ್ಸ್, ಅಪ್ಸರಕೊಂಡ ಕ್ಯಾನ್ಸಲ್ ಆಯಿತು ಬಿಕಾಸ್ ಅಲ್ಲಿ ನೀರು ಇಲ್ವಂತೆ. ಸೊ ಡೈರೆಕ್ಟ್ ಸ್ಟೇಟ್ ಹೋಗಿ ಸ್ವಲ್ಪ ಸನ್ಸೆಟಲ್ಲಿ ಫೋಟೋ ತಗೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಸನ್ಸೆಟ್ ಅಂತ ಸಿಗೋಣ. ಅಪ್ಸರಕೊಂಡ ಹೋಗೋಕ್ಕಾಗಿಲ್ಲ ಅಂದ್ಬಿಟ್ಟು ಸ್ವಲ್ಪ ಬೇಜಾರಾಯಿತು. ಹಂಗೆ ಒಂದವೇ ಇಡಗುಂಜಿ ಗಣಪ ಇದೆ, ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಟೆಂಪಲ್ ರೀಚ್ ಆದೆ. ಟೆಂಪಲ್ ರೀಚ್ ಆಗಿ ಅಲ್ಲಿ ದೇವ್ರಿಗೆಲ್ಲ ದರ್ಶನ ಮಾಡಿಕೊಂಡು ಸ್ವಲ್ಪ ಅಲ್ಲಿ ಇಡಗುಂಜಿ ಗಣಪದಲ್ಲಿ ನನಗೆ ತುಂಬ ಮೆಮೊರೀಸ್ ಇದೆ, ಅದೆಲ್ಲ ಸ್ವಲ್ಪ ರೀಕಾಲ್ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಆಚೆ ಬಂದೆ. ದರ್ಶನ ಮಾಡ್ಕೊಂಡು ಬಂದೆ. ದರ್ಶನ ಚೆನ್ನಾಗಿದೆ. ಇಲ್ಲಿ ಅಂದರೆ ನನಗೆ ತುಂಬ ಸ್ಪೆಷಲ್ ಮೆಮೊರೀಸ್ ಇದೆ. ನನ್ನ ಚೈಲ್ಡ್ಹುಡ್ಡಲ್ಲಿ ಫ್ಯಾಮಿಲಿ ಜೊತೆ ಟ್ರಿಪ್ಪಿಗೆ ಬರಬೇಕಾದ್ರೆ ಆ್ಯಕ್ಚುಲಿ ಇಲ್ಲಿಗೆ ನಡ್ಕೊಂಡು ಬರಬೇಕಲ್ವಾ ದೇವಸ್ಥಾನಕ್ಕೆ, ಮೇಲುಗಡೆ ಗಾಡಿ ನಿಲ್ಲಿಸಿ ಇಲ್ಲಿಗೆ ನಡ್ಕೊಂಡು ಬರಬೇಕು. ನಾನು ಆವಾಗ ಸೋಂಬೇರಿ, ಯಾವಾಗಲೂ ಸೋಂಬೇರಿ. ಆವಾಗ ನಮ್ಮ ಸ್ಮಿತಾ ಅಂತ ಇದ್ದಾರೆ, ಅವರು ನೀನು ನಡ್ಕೊಂಡು ಬಂದರೆ ನಾನು ನಿನಗೆ ಏನೋ ವಾಟರ್ ಬಬಲ್ಸ್ ಕೊಡಿಸ್ತೀನಿ ಅಂದ್ಕೊಂಡು ಹೇಳಿದ್ರು. ನಾನು ಸೇಮ್ ಟೈಮ್ಗೆ ಅಕ್ಕ ನಿಮ್ಮ ಡ್ರೆಸ್ ಚೆನ್ನಾಗಿದೆ ಗೊತ್ತಾ ಅಂತ ಕಾಂಪ್ಲಿಮೆಂಟ್ ಕೊಟ್ಟಿದ್ದು. ಹಾಗೆಲ್ಲ ರೇಟ್ ತಕ್ಕಿಟ್ಕೊಂಡ್ರು. ಓ ವಾಟರ್ ಬಬಲ್ ಕೊಡಿಸ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಚೆನ್ನಾಗಿದೆ ಅಂತ ಪೂಸಿ ಮಾಡ್ತೀನಿ ಅಂತ. ಅದೊಂದು ನೆನಪು ಆಯಿತಾ. ಇನ್ನೊಂದು ಮೆಮೊರಿ ಏನಪ್ಪ ಅಂದರೆ, ಸೆಕೆಂಡ್ PUಲಿ ಟ್ರಿಪ್ ಅರೇಂಜ್ ಮಾಡಿದ್ರು. ಸೊ ನಾವು ಫ್ರೆಂಡ್ ಗ್ರೂಪೆಲ್ಲ ಕಾಲೇಜಿಂದ ಹೋಗಿದ್ವಿ. ಅವರು ಇಲ್ಲಿ ಇಡಿಗುಂಜಿ ಗಣಪಗೆ ಉಡುಪಿಗೆಲ್ಲ ಕರ್ಕೊಂಡು ಬಂದಿದ್ದರು. ಇಡಿಗುಂಜಿ ಗಣಪಲ್ಲಿ ತುಂಬ ಬಿಸಿಲಿತ್ತು. ಆವಾಗ ನನ್ನ ಫ್ರೆಂಡ್ ಕುಸುಮಾ ಅಂತ ಇದ್ಲು, ಅವಳು ಟೆಂಡರ್ ಕೋಕೋನಟ್ ಕುಡಿಯೋಣ ಅಂತ ಹೇಳಿದ್ರು. ನಾನು ಟೆಂಡರ್ ಕೋಕೋನಟ್ ಅಂದರೆ ಎಳ್ನೀರಲ್ವಾ, ನನಗೆ ಸೆಕೆಂಡ್ PU ಆದ್ರೂ ಟೆಂಡರ್ ಕೋಕೋನಟ್ ಅಂದರೆ ಎಳ್ನೀರು ಅಂತ ನಿಜ ಗೊತ್ತಿಲ್ಲ. ನಾನೇನು ಅಂದ್ಕೊಂಡೆ, ಟೆಂಡರ್ ಕೋಕೋನಟ್ ಅಂದರೆ ಏನೋ ಫಿಶ್ಶಿಗೆಲ್ಲ ಏನೋ ಮಸಾಲ ಹಾಕಿ ಕೋಕೋನಟ್ ಎಲ್ಲ ಹಾಕಿ ಕೊಟ್ಟಿರ್ತಾರೆ ಅಂದ್ಕೊಂಡಿದ್ದೆ. ಅವತ್ತಂತೂ ನಾನು ಫುಲ್ಲು ಶೇಪ್ ಔಟ್ ಆಯಿತು. ನನಗೆ ಎಳ್ನೀರು ಅಂದರೆ ಇಂಗ್ಲೀಷಲ್ಲಿ ಟೆಂಡರ್ ಕೋಕೋನಟ್ ಅಂತ ಗೊತ್ತಿರಲಿಲ್ವಲ್ಲ ಅಂತ. ಸೊ ಇದೆರಡು ಯಾವಾಗಲೂ ನನಗೆ ನೆನಪಲ್ಲಿ ಇದ್ದೇ ಇರುತ್ತೆ ಇಡಗುಂಜಿ ಗಣಪ ಅಂದರೆ. ನೆಕ್ಸ್ಟ್ ನಾನೀಗ ಒಬ್ಬಳೇ ಬಂದಿದ್ದೀನಲ್ಲ, ಇದು ನೆಕ್ಸ್ಟ್ ಟ್ರಿಪ್ ಬಂದಾಗ ಇದು ನೆನಪು.
ಇಲ್ಲಿ ಫುಲ್ಲು ಶಾಪ್ಸ್ ಎಲ್ಲ ಇದೆ. ನನಗೆ ಏನೇನೋ ತಗೋಬೇಕು ಅನಿಸ್ತಿದೆ. ಬಜೆಟ್ ಪ್ರಾಬ್ಲಮಲ್ಲಿ ಏನೂ ತಗೋತಿಲ್ಲ. ಎಷ್ಟು ಚಂದ ಇದೆ ಗಾಯ್ಸ್. ನಾನು ಬಿಟ್ಟರೆ ಇಲ್ಲೇ ಉಳ್ಕೋತೀನಿ. ಬಟ್ ಇಲ್ಲಿ ತುಂಬ ಸೆಕೆ. ನನಗೆ ಈ ನೇಚರ್ ಎಲ್ಲ ತುಂಬ ಅಂದರೆ ತುಂಬ ಇಷ್ಟ. ಬಟ್ ಏನು ಮಾಡೋದು, ತುಂಬ ಸೆಕೆ ಇದೆ, ಇಲ್ಲಿರೋಕ್ಕಾಗಲ್ಲ. ಮುಗೀತು ದರ್ಶನ ಎಲ್ಲ. ಅಲ್ಲಿ ನೋಡಿ ನನ್ನ ಗಾಡಿ ನಿಂತಿದೆ, ರೆಂಟಲ್ ಗಾಡಿ. 8 ಗಂಟೆಗೆ ವಾಪಸ್ ಕೊಡಬೇಕು. ಬರೀ 1 ಅವರ್ ಹೋಗೋಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೆ. 400 ರುಪೀಸ್ ಕೊಟ್ಟು. 400 ರುಪೀಸ್ ಇದ್ದಿದ್ರೆ 2 ವಾರ 3 ವಾರ ಓಡಾಡ್ಬೋದಿತ್ತು ಆಫೀಸು ಮನೆಗೂ ನಾನು. ಅಲ್ಲಿಂದ ವಾಪಸ್ ಬಂದು ಸ್ಟೇ ಹತ್ರ ರೀಚ್ ಆಗಿ ಸ್ವಲ್ಪ ಬೀಚ್ ವೈಬ್ ಮಾಡೋಣ ಅಂತ ಬೀಚ್ ಹತ್ರ ಬಂದೆ. ಸನ್ಸೆಟ್ ಎಲ್ಲ ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಟಯರ್ಡ್ ಆಗಿದ್ನಲ್ಲ, ಮತ್ತೆ ರೂಮಲ್ಲಿ ರೆಸ್ಟ್ ಮಾಡಿ ಸಂಜೆ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಆಚೆ ಹೋದೆ. ನನ್ನ ಫೇಸ್ ನೋಡಿ ಫುಲ್ ಹೇಗಾಗಿದೆ ಅಂತ. ಬೈಕೆಲ್ಲ ರೆಂಟ್ ತಗೊಂಡಿದ್ದು ವಾಪಸ್ ಕೊಟ್ಟು ಗೈಸ್, ನಾನಂತೂ ಮುರುಡೇಶ್ವರ ಓಡಾಡ್ತಿದ್ದೆ. ಇದ್ದೀನಿ ನೋಡಿ. ಹಂಗೆ ಎದುರುಗಡೆ ಏನು ಕಾಣಿಸ್ತಿದೆ, ರಾಜಗೋಪುರ ಕಾಣಿಸ್ತಿದೆ. 8 o'clockಗೆಲ್ಲ ಕ್ಲೋಸ್ ಅಂತೆ. ಇವಾಗ ಹೋಗೋಣ ಅಂದ್ಕೊಂಡೆ, ಬಟ್ ಕ್ಲೋಸ್ ಆಗಿರುತ್ತೆ. ನಾನು ನನ್ನ ಬೈಕ್ ರೆಂಟ್ ತೊಗೊಂಡಿದ್ನಲ್ಲ, ಅದು ಕೊಟ್ಬಿಟ್ಟು ವಾಪಸ್ಸು ರೂಮಿಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ. ಟ್ರಿಪ್ಪಿಗೆ ಬಂದು ಶಾಪಿಂಗ್ ಮಾಡಿದೆ, ಹೆಂಗೆ ಹೋಗುತ್ತದು. ಬನ್ನಿ ಶಾಪಿಂಗ್ ಮಾಡೋಣ. ಆ್ಯಕ್ಚುಲಿ ಐ ಆಮ್ ವೆರಿ ಫಾಂಡ್ ಆಫ್ ಗಾಗಲ್ಸು. ಕಾಸ್ಟ್ಲಿದೆಲ್ಲ ಬೈ ಮಾಡೋಷ್ಟು ಇನ್ನೂ ಬೆಳೆದಿಲ್ಲ ನಾನು. ಸೊ ಇರೋದ್ರಲ್ಲೇ ಯಾವ್ದು ಚೆನ್ನಾಗಿದೆ ಅಂದ್ಕೊಂಡು ತಗೊಂಡು, ನನಗೆ ಈ ಪಿಂಕಿ ಶೇಡ್ ಇಷ್ಟ ಆಯಿತು. ಸೊ ತಗೊಂಡು ಬಂದೆ. ಮತ್ತು ಮ್ಯಾಗ್ನೆಟ್ ಮ್ಯಾಂಡಿಟರಿ. ಗೈಸ್ ನೋಡಿ ಗೈಸ್. ಹೇಯ್, ನೀನೇನೇನು ಪಾಪ ಅಂತ ಗಂದ್ರೆ ಮುಟ್ಕೊಡೋದು ಬಿಡ್ತೀಯಾ? ಗೈಸ್ ನೋಡಿ, ನನ್ನ ಬ್ಯಾಕ್ಗ್ರೌಂಡಲ್ಲಿ ಎಷ್ಟು ಚೆನ್ನಾಗಿ ಚಂದಿರ ಕಾಣಿಸ್ತಿದ್ದಾನೆ. ನಾನಂತೂ ಬೀಚ್ ಸೈಡಲ್ಲಿ ಒಬ್ಬಳೇ ಕುತ್ಕೊಂಡು ಫುಲ್ ಮಜಾ ಮಾಡ್ತಾಯಿದ್ದೀನಿ. ಚಂದ್ರನ ಜೊತೆನೇ ಮಾತಾಡ್ತಾಯಿದ್ದೀನಿ. ಇದೊಂದು ಡಾಗಿ ಇದೆ, ಬಟ್ ಏನು ಚೆನ್ನಾಗಿಲ್ಲ ಇದು. ಹೋಗು. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್. ಯಪ್ಪ, ನನ್ನ ಫೇಸ್ ನನಗೆ ನೋಡ್ಕೊಳಕ್ಕಾಗ್ತಿಲ್ಲ, ಆ ರೇಂಜು ಖರಾಬ್ ಆಗ್ತಿದೆ. ಎಷ್ಟು ಫುಲ್ ಟ್ಯಾನ್ ಆಗಿಬಿಟ್ಟಿದೆ. ಗುಡ್ ನೈಟ್. ಇಷ್ಟೊತ್ತು ಬೀಚಲ್ಲಿ ಕೂತಿದ್ದೆ, ಇವಾಗ ರೂಮಿಗೆ ಹೋಗಿ ಮಾಡ್ಕೊಂಡು ನಾಳೆ ಅಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಬಾಯ್, ಟೇಕ್ ಕೇರ್.